ಇದರ ಜೊತೆಗೆ ಇನ್ನೊಂದು ಮೇಜರ್ ವಿಷಯ ಅಂತ ಹೇಳಿದ್ರೆ, ಇವಾಗ ಯಾರೋ ಒಬ್ಬ ವ್ಲಾಗರ್ ಅಥವಾ ಇನ್ಫ್ಲೂಯೆನ್ಸರ್ ಒಂದು ಕಾರ್ ತಗೊಂಡೆ ಅಂತ ಹೇಳ್ತಾರೆ, ಒಂದು ಮನೆ ಮಾಡಿಕೊಂಡೆ ಅಂತ ಹೇಳ್ತಾರೆ. ಆ್ಯಂಡ್ ಆಗಿದೆ ಅವ್ರ ಜೀವನದಲ್ಲಿ, ಅದು ನನಸಾಗಿದೆ. ಯೂಟ್ಯೂಬರ್ಸು, ಇನ್ಫ್ಲೂಯೆನ್ಸರ್ಸು ತುಂಬ ಜನ. ಬಟ್ ಅದು ಇಂಪ್ಯಾಕ್ಟ್ ಪಾಸಿಟಿವ್ ಮಾಡುತ್ತೆ, ಅದ್ರ ಜೊತೆಗೆ ನೆಗೆಟಿವ್ ಮಾಡುತ್ತೆ. ಇನ್ಸ್ಟೆಂಟ್ ಫೇಮ್ ಬೇಕು, ಇನ್ಸ್ಟೆಂಟ್ ಆಗಿ ನನಗೆ ಲೂಸ್ ಸಿಗಬೇಕು, ಇನ್ಸ್ಟೆಂಟ್ ಬ್ರ್ಯಾಂಡಿಂಗ್ ಬೇಕು, ನನಗೆ ಕೊಲಾಬ್ರೇಷನ್ ಬೇಕು ಅಂತ ಒದ್ದಾಡ್ಬಿಡ್ತಾರೆ ಜನ. ಬಟ್ ಹೆಂಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದು? ಬಿಕಾಸ್ ಫಂಡಾ ಹುಡುಗಿ ಶುರುವಾಗಿ 4 ವರ್ಷ ಆಗಿದೆ. ದೆನ್ ಇವಾಗ ಅದೊಂದು ಜನರನ್ನ, ಅಂದರೆ ಎವ್ರಿ ಡೇ ಫಂಡಾ ಹುಡುಗಿ ನೋಡಬೇಕು ಅಂತ ಅನ್ಸುತ್ತೆ, ಏನೋ ಹೊಸ ತಿಳ್ಕೊಬೇಕು ಅಂತ ಅನ್ಸುತ್ತೆ. ಬಟ್ ಜರ್ನಿ ಈಸ್ ಲಾಂಗ್. 4 ವರ್ಷ ಅದಕ್ಕೆ ಶ್ರಮ ಹಾಕಿದ್ದೀರಾ. ಬಟ್ ಈಗಿನ ಜನ್ರೇಷನ್ ಹೇಗಿದೆ ಅಂದರೆ, ಇನ್ಸ್ಟೆಂಟ್ ನಾಳೆ ಬೆಳಗ್ಗೆ ನಾನು ಒಂದು ಆಡಿ ಕಾರ್ ಬುಕ್ ಮಾಡಬೇಕು, ಇವತ್ತೊಂದು ಕ್ರಿಯೇಟ್ ಮಾಡಿದೆ ನಾನು ಕಾಂಟೆಂಟ್, ನಾಳೆ ಬೆಳಗ್ಗೆ ಒಂದು ಬಿಲ್ಡಿಂಗ್ ಪರ್ಚೇಸ್ ಮಾಡಬೇಕು ಅಂತ. ಹೌದೌದು. ಐ ಥಿಂಕ್ ದಟ್ಸ್ ಅ ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್. ಯಾರು ಕಾಂಟೆಂಟ್ ಕ್ರಿಯೇಷನ್ ಆಚೆ ಇದಾರಲ್ಲ, ದೇ ಥಿಂಕ್ ಕಾಂಟೆಂಟ್ ಕ್ರಿಯೇಟರ್ಸ್ ಆರ್ ಮೇಕಿಂಗ್ ಈಸಿ ಮನಿ. ಬಟ್ ಆ್ಯಕ್ಚುಲಿ ಯಾರು ಮನಿ ಮಾಡ್ತಾ ಇದ್ದಾರೆ, ದೇ ಹ್ಯಾವ್ ಕಮ್ ಅ ವೆರಿ ಲಾಂಗ್ ಜರ್ನಿ. ಆ್ಯಂಡ್ ನಾನು ಮೊನ್ನೆ ಯಾವುದೋ ಒಂದು ತುಂಬ ಇಂಟ್ರೆಸ್ಟಿಂಗ್ ಆರ್ಟಿಕಲ್ ಓದ್ತಾ ಇದ್ದೆ, ದಟ್ ಓನ್ಲಿ ಟಾಪ್ 1% ಆರ್ ಆ್ಯಕ್ಚುಲಿ ಮೇಕಿಂಗ್ ಮನಿ. ಕರೆಕ್ಟ್. ದ ರೆಸ್ಟ್ ಆಫ್ ದೆಮ್ ಆರ್ ನಾಟ್ ಏಬಲ್ ಟು ಮೇಕ್ ಮನಿ ಬಿಕಾಸ್ ದೇ ಆರ್ ಬಿಹೈಂಡ್ ದ ಮನಿ ಮೇಕಿಂಗ್ ರೇಸ್. ಅವ್ರ ಕಾಂಟೆಂಟ್ ಮೇಲೆ ಫೋಕಸ್ ಮಾಡ್ತಾ ಇಲ್ಲ, ಆದರೆ ಹೌ ಕೆನ್ ಐ ಬ್ರ್ಯಾಂಡ್ ಡೀಲ್ಸ್ ಹೆಂಗೆ ತೊಗೊಳ್ಳಿ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಬಟ್ ಐ ಥಿಂಕ್ ಇಟ್ಸ್ ಅ ವೆರಿ ಲಾಂಗ್ ಜರ್ನಿ. ಆ್ಯಂಡ್ ಈ ಅಕಸ್ಮಾತ್ ನೀವು ಬೇಸಿಕ್ಲಿ ದೆರ್ ಇಸ್ ಮನಿ ಇನ್ ಕಾಂಟೆಂಟ್ ಕ್ರಿಯೇಷನ್, ಬಿಕಾಸ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಫಂಡಮೆಂಟಲ್ಸ್. ಯಾವುದೇ ಒಂದು ಬಿಸ್ನೆಸ್ ಮಾರ್ಕೆಟಿಂಗ್ ಮಾಡಬೇಕಂದ್ರೆ ಇವತ್ತು ಕಾಂಟೆಂಟ್ ಮಾರ್ಕೆಟಿಂಗ್ ಇಸ್ ದ ಟಾಪ್ ಪ್ರಯಾರಿಟಿ. ಕರೆಕ್ಟ್. ಸೊ ಕಾಂಟೆಂಟ್ ಕ್ರಿಯೇಷನ್ ವಿಲ್ ಆಬ್ವಿಯಸ್ಲಿ ಕಮ್ ಇನ್ ಟು ಟಾಪ್ ಪ್ರಯಾರಿಟಿ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಅಗೇನ್ ಲೈಕ್ ಬ್ರ್ಯಾಂಡ್ ವೈಸ್ನು, ಇ ಕಾಮರ್ಸ್ ಸ್ಪೆಂಡ್ಸ್ ಅ ಲಾಟ್ ಆಫ್ ಮನಿ. FMCG ಸೆಕ್ಟರ್ ಅಥವಾ ಇವಾಗ ಟೆಕ್ಕಲ್ಲಿ ಜಾಸ್ತಿ ದುಡ್ಡನ್ನ ಇದನ್ನು ಮಾಡ್ತಾರೆ. ಇವನ್ ಅಕಾರ್ಡಿಂಗ್ ಟು ದ ಗೌರ್ಮೆಂಟ್ ಸರ್ವೆ, ಇ ಕಾಮರ್ಸ್ ಆ್ಯಂಡ್ ಟೆಕ್ ವರ್ ದ ಹೈಯೆಸ್ಟ್ ಪೇಯಿಂಗ್ ಟು ದ ಕ್ರಿಯೇಟರ್ಸ್. ಸೊ ಅಗೇನ್ ಅಲ್ಲಿ ದೇ ವಿಲ್, ಇಫ್ ದೇ ಆರ್ ಸ್ಪೆಂಡಿಂಗ್ ಒಂದು ಇಷ್ಟು ಲಕ್ಷ ಒಂದು ಕ್ರಿಯೇಟರ್ ಮೇಲೆ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂದರೆ, ದೇ ವಿಲ್ ಸಿ ಲೈಕ್ ಅವ್ರದ್ದು ಇದು ಹೆಂಗಿದೆ ರೀಚ್, ನಾಟ್ ಜಸ್ಟ್ ದ ರೀಚ್, ಅವರ ಪರ್ಸ್ನಾಲಿಟಿ ಹೆಂಗಿದೆ ಆನ್ ಇಂಟರ್ನೆಟ್. ದಟ್ ಈಸ್ ಆಲ್ಸೋ ಬೇಸಿಸ್ ಫಾರ್ ಅ ಬ್ರ್ಯಾಂಡ್ ಟು ಪಿಕ್ ಅ ಕ್ರಿಯೇಟರ್. ಸೊ ಅದರಿಂದ ಐ ಥಿಂಕ್ ಯು ನೀಡ್ ಟು ಎಸ್ಟಾಬ್ಲಿಷ್ ಯೋರ್ ಸೆಲ್ಫ್. ಅದಾದಮೇಲೆ ಯು ಗೋ ಬಿಹೈಂಡ್ ದ ಬ್ರ್ಯಾಂಡ್ ಡೀಲ್ಸ್. ಅಥವಾ ಇವತ್ತು ನಾನು ಕಾಂಟೆಂಟ್ ಮಾಡಿದೆ, ನೆಕ್ಸ್ಟ್ ಡೇ ಅದು ವೈರಲ್ ಆಗಿ ಐ ವಿಲ್ ಗೆಟ್ 100 ಬ್ರ್ಯಾಂಡ್ ಡೀಲ್ಸ್, ಆಗಲ್ಲ ಅದು. ಅಂದರೆ ಫ್ಲೂಕಲ್ಲಿ ಯಾರ್ದೋ ಒಬ್ರದ್ದು ಹಂಗೆ ಆಗ್ಬೋದು, ಒಬ್ರದ್ದು. ಬಟ್ ಅದು ನಿಲ್ಲೋದು ಕಮ್ಮಿ. ಅಂದರೆ ಇವಾಗ ನನಗೆ ಸಿಕ್ತು, ಅದು ಹಾಗೆ ಕಂಟಿನ್ಯೂ ಆಗೋದು ಬಹಳ ಕಷ್ಟ, ತುಂಬ ಕಷ್ಟ. ಐ ಥಿಂಕ್ ಒಬ್ರು ಕೋವಿಡ್ ಟೈಮಲ್ಲಿ ಹಿ ವಾಸ್ ಅ ಕ್ರಿಯೇಟರ್, ಖಾಬಿ, ಇಫ್ ಐ ಆಮ್ ನಾಟ್ ರಾಂಗ್. ಖಾಬಿ, ಎಸ್. ಹಿ ವಾಸ್ ವೆರಿ ವೈರಲ್. ಅವ್ರು ಬರೀ 1-2 years ಮಾತ್ರ ಕಾಂಟೆಂಟ್ ಮಾಡಿದ್ರು, ಆ್ಯಂಡ್ ನೌ ಹಿ ಈಸ್ ನಾಟ್ ಸೀನ್ ಮಚ್. ಸೊ ಅವ್ರು ಮಾಡಿದ ಎಲ್ಲ ಬಿಸ್ನೆಸ್ ಎಂಪೈರ್ನ ಹಿ ಸೋಲ್ಡ್ ಇಟ್. ಸೊ ವಾಟ್ ಎವರ್ ಹಿ ಮೇಡ್ ಮನಿ, ಹಿ ಮೇಡ್ ಟಿಲ್ ದ ಟೈಮ್ ಹಿ ವಾಸ್ ರೆಲೆವೆಂಟ್ ಇನ್ ದ ಮಾರ್ಕೆಟ್. ಸೊ ಹ್ಯಾವಿಂಗ್ ದಟ್ ರೆಲೆವೆನ್ಸ್ ಇಸ್ ಇಂಪಾರ್ಟೆಂಟ್ ಹಿಯರ್. ರೆಲೆವೆಂಟ್ ಆಗಿರಬೇಕು ಅಂದರೆ ಕಂಟಿನ್ಯೂಸ್ ಅದರಲ್ಲಿ ಎಫರ್ಟ್ ಹಾಕ್ತಾ ಇರಬೇಕು. ಎಸ್. ಓಕೆ, ಈ ಬ್ರ್ಯಾಂಡಿಂಗ್ ಆ್ಯಂಡ್ ಕೊಲಾಬ್ರೇಷನ್ಗೆ ಬರೋದಾದರೆ, ಪ್ರತಿಯೊಬ್ಬರು ನಮಗೊಂದು ಬ್ರ್ಯಾಂಡಿಂಗ್ ಸಿಗಬೇಕು, ಪ್ರತಿಯೊಬ್ಬರಿಗೂ ನನಗೊಂದು ಕೊಲಾಬ್ರೇಷನ್ ಬರಬೇಕು, ಐ ವಾಂಟ್ ಟು ಕೊಲಾಬ್ ವಿತ್ ಸಚ್ ಕಂಪನೀಸ್ ಅಂತ ಇರುತ್ತೆ. ಕೊಲಾಬ್ರೇಷನ್ ಆ್ಯಂಡ್ ಬ್ರ್ಯಾಂಡಿಂಗ್ ಯಾವ ಹಂತದಲ್ಲಿ ಬರುತ್ತೆ? ಆಕ್ಸೆಪ್ಟ್ ಮಾಡೋದು ಹೇಗೆ? ಅಂದರೆ ಯಾವುದು ಗುಡ್ಡು, ಯಾವುದು ಒಳ್ಳೇದಿದೆ, ಯಾವುದು ಕೆಟ್ಟದಿದೆ, ಅದರದ್ದು ಡಿಫ್ರೆನ್ಸ್ ಕಂಡುಕೊಳ್ಳೋದು ಹೇಗೆ? ಯಾಕಂದರೆ ನಿಮಗೆ ಯು ಹ್ಯಾವ್ ಫಾಲೋವರ್ಸ್, ನಿಮಗೆ ಫಾಲೋವರ್ಸ್ ಇದ್ದಾರೆ, ನಿಮಗೆ ವ್ಯೂಸ್ ಇದೆ, ನಿಮಗೆ ಬರ್ತಾನೆ ಇರುತ್ತೆ ನಮಗೆ ಕೊಲಾಬ್ ಮಾಡಿ ಅಂತ. ಬ್ರ್ಯಾಂಡಿಂಗ್ಸು ಬರ್ತಾ ಇರುತ್ತೆ. ಡಿಸೈಡ್ ಮಾಡೋದು ಹೆಂಗೆ? ಐ ಮೀನ್ ಫಸ್ಟ್ಲಿ ಇಫ್ ಯಾವುದೇ ಒಂದು ಬ್ರ್ಯಾಂಡ್ ನಿಮಗೆ ದುಡ್ಡು ಕೊಡ್ತಾ ಇದೆ ಅಂದರೆ, ಶುಡ್ ಆಲ್ಸೋ ಸಿ ದ ಬ್ಯಾಕ್ಗ್ರೌಂಡ್ ಆಫ್ ದ ಬ್ರ್ಯಾಂಡ್ ಇನ್ ಮೈ ಒಪಿನಿಯನ್. ಲೈಕ್ ಸುಮಾರು ಸರ್ತಿ ನಮಗೆ ಯುನೋ ಗ್ಯಾಂಬ್ಲಿಂಗಿಂದ ಬಂದಿರುತ್ತೆ, ಅಥವಾ ನಾವು ಇಷ್ಟಪಡದೇ ಇರೋವಂಥ ಬ್ರ್ಯಾಂಡ್ ಡೀಲ್ಸ್ ಬಂದಿರುತ್ತೆ. ಸೊ ಆ್ಯಸ್ ಎ ಕ್ರಿಯೇಟರ್ ಯು ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ ಹಿಯರ್, ನೀವು ಯಾವ ಥರ ಕಂಪ್ನಿನ ಪ್ರಮೋಟ್ ಮಾಡ್ತಾ ಇದ್ದೀರಾ ಅನ್ನೋದು ಸಹ. ಸೊ ಫಸ್ಟ್ ಇಸ್ ದ್ಯಾಟ್. ನಾನು ಫಿಲ್ಟರ್ ಔಟ್ ಹೇಗೆ ಮಾಡ್ತೇನೆ ಅಂದರೆ, ಓಕೆ, ಈ ಬ್ರ್ಯಾಂಡ್ ನನಗೆ ಗೊತ್ತಿದೆ, ಐ ಆಮ್ ಅ ಕಸ್ಟಮರ್ ಆಫ್ ದಿಸ್ ಬ್ರ್ಯಾಂಡ್, ಆ್ಯಂಡ್ ಇದ್ರ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಇದೆ ಮಾರ್ಕೆಟಲ್ಲಿ. ಸೊ ಇಫ್ ಐ ಪ್ರಮೋಟೆಡ್, ನನಗೇನು ಇದರಲ್ಲಿ ಹಾರ್ಮ್ ಆಗ್ತಾ ಇಲ್ಲ. ದಟ್ ಈಸ್ ಒನ್ ವೇ ಆಫ್ ಮೀ ಪಿಕ್ಕಿಂಗ್ ದ ಬ್ರ್ಯಾಂಡ್. ಇನ್ನು ಬೇರೆ ಬೇರೆ ರೀತಿ ಅಂದರೆ, ಯು ಶುಡ್ ಫಿಲ್ಟರ್ ಔಟ್, ರಿಸರ್ಚ್. ನಿಂಗೆ ಅಕಸ್ಮಾತ್ ಗೊತ್ತಿಲ್ಲ ಯಾವ ಬ್ರ್ಯಾಂಡ್ ಇದು ಅಂದರೆ, ಐ ಥಿಂಕ್ ಕೇಳಿ ಒಂದಿಷ್ಟು ಜನರಿಗೆ ಹೇಗಿದೆ ಇದು ಮಾರ್ಕೆಟಲ್ಲಿ, ಈಸ್ ಇಟ್ ಡೂಯಿಂಗ್ ವೆಲ್. ಕೆಲವೊಂದು ಸರ್ತಿ ಆ ಕಂಪನಿ ಬ್ಯಾಂಕ್ರಪ್ಟ್ ಆಗಿರ್ಬೋದು, ಅಥವಾ ಫ್ರಾಡಿಂದ ಅರೆಸ್ಟ್ ಆಗಿರ್ಬೋದು ಅದರ ಫೌಂಡರ್ಸ್. ಸೊ ಅಂಥ ಟೈಮಲ್ಲಿ ನೀವು ಇದನ್ನು ಪ್ರಮೋಟ್ ಮಾಡಿದ್ರಿ ವಿತೌಟ್ ನೋಯಿಂಗ್, ಜಸ್ಟ್ ಬಿಕಾಸ್ ಯು ಆರ್ ಪೇಯಿಂಗ್ ಮನಿ ಅಂದಾಗ, ನಿಮ್ಮ ಆಡಿಯನ್ಸಿಗೆ ಅಲ್ಲಿ ಹಿಡಿಸಲ್ಲ. ಬಿಕಾಸ್ ನಿಮ್ಮ ಮೇಲೆ ಇದಂಥ ಟ್ರಸ್ಟ್ ಅವ್ರಿಗೆ ಹೋಗುತ್ತೆ. ಎಟ್ ದಿ ಎಂಡ್ ಆಫ್ ದ ಡೇ ಅವ್ರು ನಿಮ್ಮ ಕಾಂಟೆಂಟ್ ಇಷ್ಟ ಆಯಿತು ಅಂತ ಬ್ರ್ಯಾಂಡ್ ಡೀಲ್ಸ್ ಕೊಡ್ತಾ ಇದ್ದಾರೆ, ಆ್ಯಂಡ್ ನೀವು ಆ ಬ್ರ್ಯಾಂಡ್ ಡೀಲ್ಸ್ ಕಸ್ಟಮರ್ಗೆ ಕೊಡಬೇಕು, ಬಿಕಾಸ್ ಯು ಆರ್ ಆಲ್ಸೋ ಸೆಲ್ಲಿಂಗ್ ದೆಮ್ ಟು
ದೆಮ್ Correct. ಅಲ್ವಾ. ಸೊ ಹಾಗಿದ್ದಾಗ ನೀವು ಆ ಟ್ರಸ್ಟ್ ಫ್ಯಾಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಯೋರ್ ಕನ್ಸ್ಯೂಮರ್ಸ್. ದಟ್ ಈಸ್ ಒನ್ ವೇ. ಆ್ಯಂಡ್ ಯು ಆಸ್ ಮಿ ಹೇಗೆ ರೀಚ್ ಔಟ್ ಆಗ್ತಾರೆ ಅಥವಾ ಹೇಗೆ ನಾವು ರೀಚ್ ಔಟ್. ಸೊ ದರ್ ಆರ್ 2 ways. ಒಂದು ಇನ್ಬೌಂಡ್, ಒಂದು ಔಟ್ಬೌಂಡ್. ಔಟ್ಬೌಂಡ್ ಅಂದರೆ ವೇರ್ ದೇ ಡೈರೆಕ್ಟ್ಲಿ ರೀಚ್ ಅಸ್, ಆ್ಯಂಡ್ ಸಾರಿ ವಿ ಡೈರೆಕ್ಟ್ಲಿ ರೀಚ್ ದಮ್ ಔಟ್. ಆ್ಯಂಡ್ ಇನ್ಬೌಂಡ್ ಇಸ್ ವೇರ್ ದೇ ಡೈರೆಕ್ಟ್ಲಿ ರೀಚ್ ಅಸ್. ಸೊ ಇನ್ಬೌಂಡ್ಸ್ ಯೂಶ್ವಲಿ ಬರೋದು ವೆನ್ ದ ಕ್ರಿಯೇಟರ್ ಫೇಸ್ ಇಸ್ ನೋನ್, ಅಥವಾ ಯಾವಾಗ ವೀಡಿಯೋಸ್ ಎಲ್ಲ ವೈರಲ್ ಆಗಿರುತ್ತೆ, ದೇ ಓನ್ಲಿ ರೀಚಸ್ ಔಟ್. ಆದರೆ ಇನಿಷಿಯಲ್ ಸ್ಟೇಜಲ್ಲಿ ಇವಾಗ ಮೈಕ್ರೋ ಕ್ರಿಯೇಟರ್ಸ್ ದೇ ಕ್ಯಾನ್ ರೀಚ್ ಔಟ್ ಟು ದ ಬ್ರ್ಯಾಂಡ್ಸ್. ಕೆಲವೊಂದು ಆ್ಯಪ್ಸ್ ಕೂಡ ಇದೆ ಈಗ ಅನ್ಸುತ್ತೆ ಅದನ್ನ ಹೆಲ್ಪ್ ಇವಾಗ ಬಂದಿದೆ ಸುಮಾರಷ್ಟು ಕ್ರಿಯೇಟರ್ ಪ್ಲಾಟ್ಫಾರ್ಮ್ಸ್. ಸೊ ಇವಾಗ ನಾವು ಹೋಗಿ ಯಾರೋ ಬ್ರ್ಯಾಂಡ್ನ ರೀಚ್ ಆಗಬೇಕು, ನಮಗೆ ನಮ್ಮ ಜೊತೆ ಕೊಲಾಬ್ ಆಗಿ ಅಂತ ಹೇಳೋದು ಹೆಂಗೆ, ಅದು ಏನು ಪ್ರೋಸೆಸ್ ಇರುತ್ತೆ ಅದು? ಫಸ್ಟ್ಲಿ ಇದರ್ ನೀವು ಡೈರೆಕ್ಟಾಗಿ ಅವರ ಸೋಷಿಯಲ್ ಮೀಡಿಯಲ್ಲಿ ಯು ಕ್ಯಾನ್ ರೀಚ್ ಔಟ್, ಆರ್ ಮೇಲ್ ಇಸ್ ದ ಬೆಸ್ಟ್ ವೇ ಆ್ಯಕ್ಚುಲಿ, ಬಿಕಾಸ್ ಇಟ್ ಈಸ್ ಅ ವೆರಿ ಪ್ರೊಫೆಷ್ನಲಿ ಸ್ಟ್ರಕ್ಚರ್ಡ್ ವೇ ದಟ್ ನೀವು ಸೀರಿಯಸ್ ಇದ್ದೀರಾ ಆ್ಯಂಡ್ ನೀವು ಕಾಂಟೆಂಟ್ ಮಾಡಬಹುದು ಅಂತ. ಆ್ಯಂಡ್ ಇನ್ನೊಂದು ಲೈಕ್ ನಾನು ಅಕಸ್ಮಾತ್ ಏನಾದರೂ ರೀಚ್ ಔಟ್ ಆಗಬೇಕಿತ್ತು, ತುಂಬಾ ಇಷ್ಟ ನನಗೆ ಆ ಬ್ರ್ಯಾಂಡ್ ಅಂದರೆ, ವಾಟ್ ಐ ಡೂ ಇಸ್ ಲೈಕ್ ಐ ಯೂಸ್ ಲಿಂಕ್ಡ್ಇನ್. ಓಕೆ. ಸೊ ಲಿಂಕ್ಡ್ಇನ್ನಲ್ಲಿ ಆಬ್ವಿಯಸ್ಲಿ ಆ ಕಂಪ್ನಿಯ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ಸ್ ಅಥವಾ ಬ್ರ್ಯಾಂಡ್ ಮ್ಯಾನೇಜರ್ಸ್ ಇದ್ದೇ ಇರ್ತಾರೆ. ಸೊ ವೆನ್ ಐ ಸೆಂಡ್ ಮೈ ಪೋರ್ಟ್ಫೋಲಿಯೋ ಟು ದೆಮ್, ಅಥವಾ ನನಗೆ ಇಷ್ಟು ರೀಚ್ ಇದೆ, ಇಷ್ಟು ಜನ ನನ್ನ ನೋಡ್ತಾ ಇದ್ದಾರೆ ಕಾಂಟೆಂಟ್ ಅಂತ ಅಂದಾಗ, ಇಟ್ ಈಸ್ ಅ ಈಸಿಯರ್ ವೇ ಟು ಕನೆಕ್ಟ್. ದಿಸ್ ಇಸ್ ವಾಟ್ ವಿ ಡೂ ಯೂಶ್ವಲಿ ಇನ್ ಅ ವೆರಿ ಪ್ರೊಫೆಷನಲ್ ವೇ. ಇನ್ ಅ ವೆರಿ ಪ್ರೊಫೆಷನಲ್ ವೇ. ಓಕೆ.